ಬೀದಿ ನಾಯಿಗಳ ಹಾವಳಿಗೆ ಪುರಸಭೆ ಕಡಿವಾಣ ಹಾಕುವುದಾಗಿ ಪುರಸಭೆ ಅಧ್ಯಕ್ಷ ವಿಜಯ್ ಸಿಂಹ ಕಾಟ್ರೋತ್ ಅವರು ಹೇಳಿದ್ದಾರೆ. ಇನ್ನು ನಿನ್ನೆ ತಾನೇ ಬೀದಿ ನಾಯಿಗಳ ಹಾವಳಿಗೆ ಹೊಳಲ್ಕೆರೆ ಪಟ್ಟಣದ ಸಿದ್ದರಾಮಪ್ಪ ಬಡಾವಣೆಯಲ್ಲಿ ಬಾಲಕನೊಬ್ಬ ಗಂಭೀರವಾಗಿ ಗಾಯಗೊಂಡು ಘಟನೆ ನಡೆದಿತ್ತು. ಈ ಸಂಬಂಧ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಪ್ರತಿಕ್ರಿಯೆ ನೀಡಿದ ಪುರಸಭಾಧ್ಯಕ್ಷ ವಿಜಯ್ ಸಿಂಹ ಕಾಟ್ರೋತ್ ಅವರು ಮಾತನಾಡಿದ್ದು, ಪಟ್ಟಣದಲ್ಲಿ ಮಗು ಆಟವಾಡುವಾಗ ಬೀದಿ ನಾಯಿಗಳು ದಾಳಿ ಮಾಡಿವೆ. ಈ ಬಗ್ಗೆ ಮಾಹಿತಿ ಪಡೆದ ನಾವು ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಕೂಡಲೇ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿದ್ದು, ಮಗುವಿಗೆ ಚಿಕಿತ್ಸೆ ಕೊಡಿಸುತ್ತೇವೆ. ಇನ್ನು ಪುರಸಭೆ ವತಿಯಿಂದ ಪರಿಹಾರ ಸಹ ಸ್ಥಳದಲ್ಲೇ ಕೊಟ್ಟಿದ್ದು, ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಇನ್ನು ನಾಯಿಗಳ ನಿಯಂತ್ರಣಕ್ಕೆ ಕಡಿವಾಣ ಹಾಕಲಿದ್ದು, ಮಗುವಿನ ಚಿಕಿತ್ಸೆಗೆ ಸ್ಪಂದಿಸುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಮನೆಯ ಘನತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಇಲಾಖೆಯ ವಾಹನಕ್ಕೆ ಹಾಕುವಂತೆ ವಿಜಯ್ ಸಿಂಹ ಕಾಟ್ರೋತ್ ಅವರು ಮನವಿ ಮಾಡಿದ್ದಾರೆ. ಭರವಸೆ ಸಹ ನೀಡಿ ಹಾಗೂ ಆರೋಗ್ಯ ಅಧಿಕಾರಿಗಳ ಜೊತೆಗೆ ನಾವು ಮಗುವಿಗೆ ಚಿಕಿತ್ಸೆ ಜೊತೆಗೆ ನಿರಂತರ ನಾವು ಸಂಪರ್ಕದಲ್ಲಿ ಸಹ ಇದ್ದೀವಿ. ಹಾಗೂ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ಕೊಂಡಿದ್ದೀವಿ ಅಂದರೆ, ಈ ಒಂದು ಘನತ್ಯಾಜ್ಯ ವಸ್ತುಗಳನ್ನ ಏನು ಗಲೀಜಿನ ಒಂದು ಕಡೆ ಹಾಕಬೇಡಿ, ನಮ್ಮ ವಾಹನಗಳು ಬರ್ತವೆ, ವಾಹನಗಳಿಗೆ ಕಳಿಸಿ. ಜೊತೆಗೆ ನಮ್ಮ ಪುರಸಭೆಯ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ವಾಹನಗಳು ತರಿಸ್ಕೊಂಡು ಈ ಗಲೀಜು ಏನು ಈ ಕೋಳಿ ಮಾಂಸ ಇಂಥ ಯಾವಾದರೂ ಗಲೀಜನ್ನು ಹೊರಗಡೆ ಹಾಕಬೇಡಿ, ನಮ್ಮ ಪುರಸಭಾ ವಾಹನಗಳಿಗೆ ಹಾಕಿ ಅಂತ ಸಹ ಮನವಿ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ತರಹದ ಘಟನೆಗಳು ನಡೆದಂತೆ ಕ್ರಮ ಸಹ ವಹಿಸ್ಕೊತಾ ಇದ್ದೀವಿ. ಹೊಳಲ್ಕೆರೆ ಪಟ್ಟಣದಲ್ಲಿ ನಿನ್ನೆ ಒಂದು ಬೀದಿ ನಾಯಿಗಳು ಚಿಕ್ಕ ಮಗುವಿನ ಮೇಲೆ ಅಟ್ಯಾಕ್ ಮಾಡಿದ್ದಾವೆ. ಅಟ್ಯಾಕ್ ಮಾಡಿರೋದಂದರೆ ಚಿಕ್ಕ ಮಗು ಆಟ ಆಡ್ತಾ ಇರಬೇಕಾದ್ರೆ ಬೀದಿ ನಾಯಿಗಳು ಕೆಲವೊಂದು ಹೋಗಿ ಅದ್ರ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ನಮಗೆ ಮಾಹಿತಿ ಬಂತು. ಕೂಡಲೇ ನಾವು ಆಸ್ಪತ್ರೆಗೆ ಧಾವಿಸಿ, ನಾವು ಮತ್ತು ನಮ್ಮ ಮುಖ್ಯಾಧಿಕಾರಿ ಉಪಾಧ್ಯಕ್ಷರು ನಮ್ಮ ಸರ್ವ ಸದಸ್ಯರು ಹಾಸ್ಪಿಟ್ಲಿಗೆ ಧಾವಿಸಿ ಆ ಮಗುಗೆ ಮೊದಲನೇ ಚಿಕಿತ್ಸೆ ಏನು ಕೊಡಬೇಕು ಅಂತೇಳಿ ತುರ್ತಾಗಿ ಚಿಕಿತ್ಸೆ ನೀಡೋದಕ್ಕೆಲ್ಲ ಒಂದು ಅರೇಂಜ್ ಮಾಡಿಬಿಟ್ಟು ಕೊನೆಗೆ ನಮ್ಮ ಪುರಸಭೆಯಿಂದ ಅವರಿಗೆ ಪರಿಹಾರ ಧನವನ್ನು ಕೂಡಲೇ ಆ ಸ್ಪಾಟಲ್ಲೇ ಸಹ ನೀಡಿದ್ದೀವಿ. ತದನಂತರ ನಾವು ಆ ನಾಯಿಗಳ ಹಾವಳಿ ನಿಯಂತ್ರಣಗೊಳಿಸೋದಕ್ಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ಮುಖ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಗೆ ಆಲ್ರೆಡಿ ಸೂಚನೆ ನೀಡಿದ್ದು, ಇನ್ನು 48 ಗಂಟೆಗಳ ಕಾಲದಲ್ಲಿ ಇದೇನಕ್ಕೆ ಬೀದಿ ನಾಯಿಗಳ ಹಾವಳಿಗಳನ್ನ ಕಡಿಮೆ ಮಾಡಿ ನಿಯಂತ್ರಿಸೋದಕ್ಕೆ ನಾವು ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ. ಹಾಗೂ ಅವರ ತಂದೆ ತಾಯಿಗಳಿಗೂ ಸಹ ನಾವು ಸಾಂತ್ವನ ಹೇಳಿ ಆ ಮಗುಗೆ ಯಾವುದೇ ರೀತಿ ಚಿಕಿತ್ಸೆ ಅಥವಾ ಏನು ಅವರಿಗೆ ತಗುಲುವಂಥ ವೆಚ್ಚದ ಬಗ್ಗೆ ನಾವು ನಮ್ಮ ಒಂದು ಪುರಸಭೆಯ ಇದರಿಂದ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬೇಕಾದ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆ ಸಹ ನೀಡಿ, ಹಾಗೂ ಆರೋಗ್ಯ ಅಧಿಕಾರಿಗಳ ಜೊತೆಗೆ ನಾವು ಮಗುವಿಗೆ ಚಿಕಿತ್ಸೆ ಜೊತೆಗೆ ನಿರಂತರ ನಾವು ಸಂಪರ್ಕದಲ್ಲಿ ಸಹ ಇದ್ದೀವಿ. ಹಾಗೂ ಸಾರ್ವಜನಿಕರಿಗೆ ಏನು ಮನವಿ ಮಾಡ್ಕೊಂಡಿದ್ದೀವಿ ಅಂದರೆ, ಈ ಒಂದು ಘನತ್ಯಾಜ್ಯ ವಸ್ತುಗಳನ್ನ ಏನು ಗಲೀಜಿನ ಒಂದು ಕಡೆ ಹಾಕಬೇಡಿ, ನಮ್ಮ ವಾಹನಗಳು ಬರ್ತವೆ, ವಾಹನಗಳಿಗೆ ಕಳಿಸಿ. ಜೊತೆಗೆ ನಮ್ಮ ಪುರಸಭೆಯ ಸಿಬ್ಬಂದಿಗಳಿಗೆ ಫೋನ್ ಮಾಡಿ ವಾಹನಗಳು ತರಿಸ್ಕೊಂಡು ಈ ಗಲೀಜು ಏನು ಈ ಕೋಳಿ ಮಾಂಸ ಇಂಥ ಯಾವಾದರೂ ಗಲೀಜನ್ನು ಹೊರಗಡೆ ಹಾಕಬೇಡಿ, ನಮ್ಮ ಪುರಸಭಾ ವಾಹನಗಳಿಗೆ ಹಾಕಿ ಅಂತ ಸಹ ಮನವಿ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಈ ತರಹದ ಘಟನೆಗಳು ನಡೆದಂತೆ ಕ್ರಮ ಸಹ ವಹಿಸ್ಕೊತಾ ಇದ್ದೀವಿ.